ಇಂದು ನಡೆದಿರ್ತಕ್ಕಂಥ ಕನ್ನಡ ವಿಷಯದ SSLC ವಾರ್ಷಿಕ ಪರೀಕ್ಷೆ 21/3/2025 ಇವತ್ತು ಪರೀಕ್ಷೆ ಸಂಪೂರ್ಣ ಕೀ ಉತ್ತರಗಳನ್ನ 100% ಅಕ್ಯುರೇಟ್ ಆಗಿ ಎಲ್ಲ ಸರಿ ಇದ್ದಾವೆ. ಅವುಗಳನ್ನ ಪರೀಕ್ಷೆ ಮಾಡಿ ತಾವುಗಳು ನೋಡ್ಬೋದು. ಸೊ ಫಸ್ಟ್ ನಮ್ಮ ಚಾನಲಲ್ಲೇ ಎಲ್ಲ ನಿಮಗೆ ಸಿಗ್ತಾ ಇದ್ದಾವೆ. ಆಲ್ರೆಡಿ ಹಾಕಿದ್ದೆ. ಸೊ ಬಟ್ ಕಡಿಮೆ ಉತ್ತರಗಳನ್ನ ಹಾಕಿದ್ದೀವಿ, ಇವಾಗ ಕಂಪ್ಲೀಟನ್ನೇ ಹಾಕ್ತೀವಿ. ಸೊ ಫಸ್ಟ್ ಒನ್ ಗ್ರಾಮರಲ್ಲಿ 6 ಪ್ರಶ್ನೆಗಳಿರ್ತಾವೆ. ಸೊ ಫಸ್ಟ್ ಕ್ವಶನ್ ಕೇಳಿದ್ರು, ಅನುಸ್ವಾರ ವಿಸರ್ಗಗಳನ್ನು ಹೀಗೆ ಎನ್ನುತ್ತಾರೆ. ಸಿ ಯೋಗವಾಹ. ಲೋಕದೋಳು ಪದದಲ್ಲಿರುವ ವಿಭಕ್ತಿ ಡಿ ಸಪ್ತಮಿ. ಕಂಗೆಡು ಪದದ ಸಮಾಸ ಕೇಳಿದ್ರು. ಆಪ್ಷನ್ ಡಿ ಕ್ರಿಯಾ ಸಮಾಸ. ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆ ಇವೆ ಎಲ್ಲ. ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಪ್ರಶ್ನಾರ್ಥಕ. ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಸನ್ಮಾನ. ಜಾನತನ ಎಂಬುದು ಡ್ಯಾಶ್ ವ್ಯಾಕರಣಾಂಶ ಕೇಳಿದ್ರು. ತದ್ದಿದ್ದಾಂತ ಭಾವನಾಮ ಇಸ್ ದ ರೈಟ್ ಆನ್ಸರ್. ಸಂಬಂಧೀಕರಣದಲ್ಲಿ ದೃಷ್ಟಿ ದಿಟ್ಟಿ ತಪಸ್ವಿ ತವಸಿ. ನಾನು ಪುರುಷಾರ್ಥಕ ಸರ್ವನಾಮ, ಯಾರು ಪ್ರಶ್ನಾರ್ಥಕ ಸರ್ವನಾಮ. ಸುಮ್ಮನೆ ಸಾಮಾನ್ಯಾರ್ಥಕವ್ಯಯ, ಸರಸರಣಿ ಅನುಕರಣವ್ಯಯ. ಇನ್ನು ನೆಕ್ಸ್ಟ್ ಇಲ್ಲಿ ಸಕ್ಕರೆ ಬರ್ತದೆ. ಕಳುಹಿಸಿದ್ದಾರೆ ಏನಾಗ್ತದಪ್ಪ ಅಂದ್ರೆ ಕಳುಹಿಸಿದ್ದಾರೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಇಷ್ಟು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ನೀಟಾಗಿ ಬರ್ಕೊಂಡು ಪರೀಕ್ಷೆಗಳನ್ನು ಮಾಡ್ಬೋದಾಗಿತ್ತು. ಇಲ್ಲಿ ಅವ್ಯಯಗಳಲ್ಲಿ ನೋಡೋದಾದರೆ ನಾನು ನಿಮ್ಗೆ ಹೇಳಿದ್ದೀನಿ. ಯಾವುದಿದೆ ಸರಸರಣಿ ಅಂತ ಇದೆ. ಸೊ ಅನುಕರಣವ್ಯಯ ಇಸ್ ದ ರೈಟ್ ಆನ್ಸರ್. ಸುಮ್ಮನೆ ಸಾಮಾನ್ಯಾರ್ಥಕವ್ಯಯ ಆದರೆ ಸರಸರಣಿ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದರೆ ಅನುಕರಣವ್ಯಯ ಅನ್ನೋದು ಸರಿಯಾದ ಉತ್ತರ. ಯಾಕಂದರೆ ತಪ್ಪು ಹೇಳಬಾರ್ದು. ತಪ್ಪು ಹೇಳಿದರೆ ನೀವು ಮತ್ತೆ ನನಗೆ ಕಮೆಂಟ್ ಮಾಡ್ತೀರಿ. ಸಕ್ಕರೆ ಕಳುವ್ಯಾರೆ ಕಳುಹಿಸಿದ್ದಾರೆ ಇಸ್ ದ ರೈಟ್ ಆನ್ಸರ್. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳು. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಕಿರ್ದಿ ಪುಸ್ತಕ. ಶಿವಾನುಭವ ಶಬ್ದಕೋಶ ಬರೆದವರು ಯಾರು? ಫಗು ಹಳಕಟ್ಟಿ. ಶಬರಿ ರಾಮಲಕ್ಷ್ಮಣರಿಗಾಗಿ ಏನನ್ನು ಸಂಗ್ರಹಿಸಿದಳು? ಹೂವು, ಹಣ್ಣು ಹಂಪಲ ಮತ್ತು ರುಚಿಕರವಾದ ಮಧುಪರ್ಕ. ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿಲ್ಲ ಎಂದು ಹೇಳಲು ಕಾರಣವೇನು? ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ಸಲುಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕಶ್ಯಪಿ ಎಂಬ ತಂಗಿಯೂ ನನಗಿಲ್ಲ ಅಂತ ಹೇಳಿದ. ದುರ್ಯೋಧನನು ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳೋದಾಗಿ ಹೇಳಿದ? ದುರ್ಯೋಧನ ಪಾರ್ಥಭೀಮರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳೋದಾಗಿ ಹೇಳಿದ. ಮುನಿಸುತ್ತರು ಲವನ ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು? ಲವನು ಯಜ್ಞದ ಕುದುರೆಯನ್ನು ಕಟ್ಟಿ ಹಾಕಿದ್ದರಿಂದ ಅರಸರು ನಮ್ಮನ್ನು ಬಡಿವರು ಎಂದು ಮುನಿಸುತ್ತರು ಹೆದರಿದರು. ದುಡ್ಡಿನ ಪೈತೆ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣ್ತದೆ? ಸೊ ದುಡ್ಡಿನ ಪೈತೆ ಅಡರಿದವರಿಗೆ ಜಗತ್ತೇ ಕ್ಷುದ್ರವಾಗಿ ಕಾಣ್ತದೆ. 2 ಮಾರ್ಕ್ಸ್ ಕ್ವಶನ್. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು, ಬುದ್ಧಿಶಾಲಿಯಾಯಿತು. ಸೂರ್ಯನು ಎಂದೂ ಮುಳುಗನೆನ್ನುವಂಥ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಾಸ ಮಾಡಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವುಗಳನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಸೊ ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಗಲು ಕಾರಣವಾಯಿತು ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್. ಶಾನುಭೋಗರಿಗೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಮನದಲ್ಲಿ ಮೂಡಿದ ಯೋಚನೆಗಳು ಯಾವುವು? ಸೊ ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು. ಅದು ಕಾಡು ದಾರಿ. ಆದರೂ ಬೆಳದಿಂಗಳ ದಿನ ಆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಅಂತ ಯೋಚನೆ ಮಾಡ್ತಾರೆ. ಅರಿವನ್ನು ಕುರಿತು ವಚನಕಾರರ ದೃಷ್ಟಿಯನ್ನು ವಿವರಿಸಿರಿ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಅದು ತನ್ನಷ್ಟಕ್ಕೆ ತಾನು ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರವಲ್ಲ. ಅದು ಕ್ರಿಯೆಯ ಅನುಭವದಿಂದ ಒಡಮೂಡಿ ಬರುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ಹೇಳಲಾಗಿದೆ. 21. ಶಬರಿ ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿರಿ. ರಾಮಲಕ್ಷ್ಮಣರು ಬಂದು ತಮ್ಮ ಮುಂದೆ ನಿಂತಿರೋದನ್ನು ಕಂಡು ಶಬರಿ ಬೆರಗಾದಳು. ಬೆರಗು ಕಳೆದ ಮೇಲೆ ರಾಮನ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಪಾದಕ್ಕೆ ಬಿದ್ದಳು. ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಆನಂದದ ಕಣ್ಣೀರನ್ನು ಸುರಿಸಿದಳು. ಬನ್ನಿರಿ ಎಂದು ಗದ್ಗದಿಸುತ್ತಾ, ಅಯ್ಯೋ ಏನೂ ಸಿದ್ಧವೇ ಇಲ್ಲ, ನಿನ್ನೆಯಷ್ಟೇ ಚಂದವಿಲ್ಲ ಎನ್ನುತ್ತಾ ಬಹಳ ಹಂಬಲದಿಂದ ತನ್ನ ಮನದ ಬಯಕೆಯಂತೆ ಬಗೆಯ ಸುವಾಸನೆಯನ್ನು ಬೀರುವ ಹೂಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸಿದಳು. ತಾನು ತಂದಿದ್ದ ರುಚಿಯಾದ ಹಣ್ಣುಗಳನ್ನು ತಾನೇ ರಾಮಲಕ್ಷ್ಮಣರ ಕೈಯೊಳಗೆ ಇಟ್ಟು ಜಗದೊಳಗೆ ಇದರಷ್ಟು ರುಚಿಯಾದ ಹಣ್ಣು ಯಾವುದೂ ಇಲ್ಲ, ನಿಮಗಾಗಿಯೇ ತಂದಿರುವೆನು ಎಂದು ತಿನ್ನಲು ಹೇಳಿದಳು. ಮಧುಪರ್ಕವನ್ನು ಸವಿಯಲು ಕೊಟ್ಟು ಉಪಚಾರವನ್ನು ಮಾಡ್ತಾಳೆ. 22. ದ ರಾ ಬೇಂದ್ರೆಯವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಕಾಲವೆಂಬ ಹಕ್ಕಿಯು ಆಕಾಶ, ಮೋಡ, ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ.
ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳೊಡೆದವು ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ಚಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರನನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಎಂದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. 28. ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದ ದುರ್ಯೋಧನ ಹೇಳಲು ಕಾರಣವೇನು? ದುರ್ಯೋಧನ ಛಲಕ್ಕೋಸ್ಕರ ಹೋರಾಡುತ್ತೇನೆಯೇ ಹೊರತು ನೆಲಕ್ಕಾಗಿ ಅಲ್ಲ. ನನ್ನ ಪ್ರೀತಿಯ ಗೆಳ ಕರ್ಣ, ಪ್ರೀತಿಯ ತಮ್ಮ ದುಶಾಸನ ಮೊದಲಾದ ಒಡ ಹುಟ್ಟಿದವರನ್ನ ಎನ್ನ ಮಕ್ಕಳನ್ನು ಕೊಲ್ಲಿಸಿದ ಈ ನೆಲ ನನಗೆ ಹಾಳು ಬಿದ್ದಿರುವ ನೆಲ. ಇಂಥ ನೆಲದೊಡನೆ ಮತ್ತೆ ನಾನು ಸಹಬಾಳ್ವೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಕವಯಿತ್ರಿ ಡಾಕ್ಟರ್ ವಿಜಯಶ್ರೀ ಸಬ್ರದ್ ಅವರು ಒಡೆಯನ ಮನೆ ಅಂಗಳದ ಪ್ರಕೃತಿಯ ಸಂಭ್ರಮವನ್ನು ಹೇಗೆ ವರ್ಣಿಸುತ್ತಾರೆ? ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ. ಆ ಪ್ರಕೃತಿಯ ಮಡಿಲಲ್ಲಿ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ. ಪ್ರಕೃತಿಯ ಸೊಬಗನ್ನ ಕೋಗಿಲಿಗಳು ಮನದುಂಬಿ ಹಾಡಿವೆ. ಈ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ. ವಿವೇಕಾನಂದರು ದೇಶದ ಪ್ರಗತಿ ಹೇಗೆ ಸ್ಥಿರವಾಗುವುದು ಎಂದು ವಿವರಿಸಿದ್ದಾರೆ. ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಬೇಕು ಅಂದಾಗ ಅವರು ವಿಷಯಗ್ರಹಣ ಮಾಡಿಕೊಳ್ಳರು. ಇದರ ಜೊತೆಯಲ್ಲಿ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ, ಅದು ಸಂಸ್ಕೃತಿ. ಅವರಿಗೆ ಈ ಸಂಸ್ಕೃತಿಯನ್ನು ಪಟ್ಟಾಗ ದೇಶದ ಪ್ರಗತಿ ಸ್ಥಿರವಾಗ್ತದೆ. ಮುಂದಿನ ಪ್ರಶ್ನೆ, ಭಗವಂತನಲ್ಲಿ ಶರಣಾಗೋ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಚಂದನವನ್ನು ಕಡಿದು ಕೊರೆದು ತೇದರೂ ಅದು ಸುವಾಸನೆಯನ್ನು ನೀಡದೆ ಇರಲಾರದು. ಚಿನ್ನವನ್ನು ಕಡಿದು ತಿಕ್ಕಿದರೂ ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಬಡಿದರೂ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳೋದಿಲ್ಲ. ಕಬ್ಬನ್ನು ಗಿನ್ನಿಗೂ ತುಂಡರಿಸಿದರೂ ಗಾನದಲ್ಲಿ ಹಾಕಿ ಅರೆದರೂ ಅದು ಬೆಂದು ಪಾನಕವಾಗಿ ಸಕ್ಕರೆಯಾದರೂ ಅದು ತನ್ನ ಸಿಹಿಯನ್ನು ಎಂದಿಗೂ ಕಳೆದುಕೊಳ್ಳೋದಿಲ್ಲ. ಹಿಂದೆ ಮಾಡಿದ ಪಾಪ ಕಾರ್ಯಗಳನ್ನು ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಅಭಿವ್ಯಕ್ತವಾಗಿದೆ. 27. ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭ ವಿವರಿಸಿರಿ. ಹಠಾತ್ತನೆ ಪ್ರಾಸ ಬಿಟ್ಟು ಕವನ ರಚಿಸಿದ ಸಂದರ್ಭವನ್ನು ಕವಿ ಗೋವಿಂದ ಪೈ ಅವರು ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪದಗ ಎತ್ತಿದ್ದಾಗ ಹಠಾತ್ತಾಗಿ ಆಗೋದು ಹೋಗೋದು ದೇವರ ಇಚ್ಛೆ, ಉಡೋದು ಬಿಡೋದು ನನ್ನ ಇಚ್ಛೆ, ಇನ್ನು ಮೀನಮೇಷ ನೋಡದೆ ಪ್ರಾಸವನಿಗಲೇ ತೊರೆದು ಬಿಡುವುದೇ ನಿಶ್ಚಯಂ ಎಂದಾಯಿತು. ಮರದ ಹಣ್ಣು ಮರದ ಬುಡದಾಗೆ ಬಂತು. ಕೂಡಲೇ ರವೀಂದ್ರ ಠಾಕೂರರ ಐ ಭುವನ ಮನೋಮೋಹಿನಿ ಎಸ್ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತೆಯನ್ನು ಕನ್ನಡಿಸಿದೆ ಅಂತ ಹೇಳಿದರು. ಕವಿ ಸಾಹಿತಿಗಳ ಪರಿಚಯ ಬರೀಬೇಕು. ಎಂ ಮರಿಯಪ್ಪ ಭಟ್ಟ. ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ. ಕಾಲ 1906. ಕೃತಿಗಳು ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ. ಪ್ರಶಸ್ತಿಗಳು ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 29. ಕುಮಾರವ್ಯಾಸ. ಕಾಲ 1430. ಸ್ಥಳ ಗದಗ ಪ್ರಾಂತ್ಯದ ಕೋಳಿವಾಡ. ಕೃತಿಗಳು ಕರ್ನಾಟಕ ಭಾರತ ಕಥಾಮಂಜರಿ ಐರಾವತ. ಇವರ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಮುಂದೆ ಇರತಕ್ಕಂಥದ್ದು ಛಂದಸ್ಸು. ತೆಳುವೆಳವಾಗೆ ಕಟ್ಟಿಸದೆ ಮಾಡ್ಕೊಡೆ ಕೆಮ್ಮನೆ ಮೀಸೆ ಒತ್ತನೆ. 21 ಅಕ್ಷರಗಳಿದಾವ, 28 ಮಾತ್ರೆ ಬರ್ತವ. ಇದು ಅಕ್ಷರಗಣ ಆಧಾರಿತ ಚಂಪಕ ಮಾಲೆ ವೃತ್ತವಾಗಿದೆ. ನಜ ಭಜ ಜಂಜರಂ ಅಂತಕ್ಕಂಥ ಗಣಗಳನ್ನು ಹಾಕಿದ್ರೆ 3 ಅಂಕಗಳನ್ನು ಕೊಡ್ತಾರೆ. ಅಲಂಕಾರ 31ನೇ ಪ್ರಶ್ನೆ. ಮಾರಿಗೌತನವಾಯಿತು. ನಾಳಿನ ಭಾರತವು. ಅಲಂಕಾರ ರೂಪಕಾಲಂಕಾರ. ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದತೆಯನ್ನು ಹೇಳೋದೇ ರೂಪಕಾಲಂಕಾರ. ಉಪಮೇಯ ಬಂದ್ಬಿಟ್ಟು ನಾಳಿನ ಭಾರತದ ಯುದ್ಧ, ಉಪಮಾನ ಮಾರಿಗೆ ಔತಣ. ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಗೆ ಔತಣಕ್ಕೆ ಅಭೇದವಾಗಿ ರೂಪಿಸಿ ವರ್ಣಿಸಿದ್ದಾರೆ. ಗಾದೆ ಮಾತನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರೀಬೇಕು. 3 ಅಂಕದ ಪ್ರಶ್ನೆ. 32. ಆಳಾಗಬಲ್ಲವನು ಅರಸನಾಗಬಲ್ಲ. ಒಟ್ಟಾರೆ ಇದು ಗಾದೆ ವೇದಗಳಿಗೆ ಸಮಾನ. ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಈ ಮೇಲಿನ ಆಳಾಗಬಲ್ಲವನು ಅರಸನಾಗಬಲ್ಲ ಎಂಬ ಗಾದೆ ಪ್ರಸಿದ್ಧವಾಗಿದೆ. ಇದು ದುಡಿಮೆ, ಪರಿಶ್ರಮ ಇದರ ಒಂದು ಪ್ರತಿಫಲವನ್ನು ಸೂಚಿಸುತ್ತದೆ. ಚೆನ್ನಾಗಿ ಸಮಯ ಇದ್ದಾಗ, ವಯಸ್ಸಿದ್ದಾಗ ದುಡಿಬೇಕು, ಒಳ್ಳೆಯ ಪ್ರತಿಫಲ ಸಿಗತ್ತೆ ಅನ್ನೋದೇ ಈ ಒಂದು ಗಾದೆ ಮಾತು ಹೇಳ್ತಾರೆ. ಇನ್ನೊಂದು ಒಗ್ಗಟ್ಟಿನಲ್ಲಿ ಬಲವಿದೆ ಕೇಳಿದ್ರು, ಅದು ಏಕತೆಯನ್ನು ಪ್ರತಿಬಿಂಬಿಸ್ತಕ್ಕಂಥ ಮೌಲ್ಯ. ಸಂದರ್ಭಗಳು. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅಂತ ಕೇಳಿದ್ದಾರೆ. ಭಾಗ್ಯಲಕ್ಷ್ಮಿಗಳು ಅಂತಕ್ಕಂಥ ಗದ್ಯಪಾಠದ ವಾಕ್ಯ ಇದೆ. ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರನವರ ಕೊಡುಗೆಗಳನ್ನು ಹೇಳುವಾಗ ಈ ಮಾತನ್ನು ಏನು ಮಾಡಿದಾರಪ್ಪ ಅಂದ್ರೆ ಲೇಖಕರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಬರಿಬೇಕು. ಏನೆಲ್ಲ ಶಿಕ್ಷಣಕ್ಕಾಗಿ ವಿಶ್ವೇಶ್ವರನವರ ಕೊಡುಗೆಗಳನ್ನು ಕೊಟ್ಟರು ಅನ್ನೋದನ್ನು ಜ್ಞಾಪಕ ಮಾಡಿದ್ದಾರೆ, ಅದನ್ನು ಬರಿಬೇಕಿತ್ತು. ಮುಂದಿನ ವಾಕ್ಯ ಪ್ರವಾಸ ಶಿಕ್ಷಣದ ಒಂದು ಭಾಗ. ಇದು ವಿಕ್ರು ಗೋಕಾಕ್ ಅವರು ಬರೆದಿರುವ ಸಮುದ್ರದ ಆಚೆಯಿಂದ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಗದ್ಯಪಾಠದ ವಾಕ್ಯ. ಲೇಖಕರು ಲಂಡನ್ ನಗರಕ್ಕೆ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇಕನ್ ಅನ್ನೋ ವಾಕ್ಯ ಇತ್ತು, ಪ್ರವಾಸ ಶಿಕ್ಷಣದ ಒಂದು ಭಾಗ. ಅದನ್ನು ನೆನಪಿಸಿಕೊಂಡು ಈ ಮಾತನ್ನು ಅವರು ಏನು ಮಾಡಿದ್ದಾರೆ ಹೇಳಿದ್ದಾರೆ, ಇದನ್ನು ಬರಿಬೇಕಿತ್ತು. ಇನ್ನು ವಿದ್ಯಾರ್ಥಿಗಳಾಗಿ ಓದಂ ಕಲ್ವೆ ಮೆಂಬಡತಿಯೋಳು ಬಂದಿರಪ್ಪೋಡೆ ಅಂತ ಇದೆ. ಶಿವಕೊಟ್ಯಾಚಾರ್ಯರು ಬರೆದಿರುವ ವಡ್ಡಾರಾಧನೆ ಕೃತಿಯ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಗದ್ಯಪಾಠದ ವಾಕ್ಯವಾಗಿದೆ. ಏನಾಗ್ತದಪ್ಪ ಅಂದ್ರೆ ಸೂರ್ಯಮಿತ್ರ ಏನು ಮಾಡ್ತಾನೆ, ತನ್ನ ಅಳಿಯಂದಿರಿಗೆ, ಯಾರಿಗೆ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ಏನು ಮಾಡ್ತಾನಪ್ಪ ಅಂದರೆ ತನ್ನ ಆಶ್ರಮಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಬಂದಾಗ ಈ ಮಾತನ್ನು ಅವನು ಹೇಳ್ತಾನೆ ಅಂತಕ್ಕದನ್ನು ಇಲ್ಲಿ ಸಂದರ್ಭ ಕೊಟ್ಟಿದ್ದಾರೆ.
ಸ್ವಾರಸ್ಯ, ಸೂರ್ಯಮಿತ್ರನ ತನ್ನ ಸೋದರ ಮಾವ ಎಂಬ ಸತ್ಯವನ್ನು ಮರೆಮಾಚಿ ಗುರುವಾಗಿ ಅಗ್ನಿಭೂತಿ ಮತ್ತು ವಾಯುಭೂತರಿಗೆ ವಿದ್ಯೆ ಹೇಳಿಕೊಡುತ್ತಾನೆ ಎಂದು ಹೇಳುವುದೇ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಸಾರ್ವಭೌಮರ ನೆತ್ತಿಯ ಕುಕ್ಕಿ ದ ರಾ ಬೇಂದ್ರೆ ಬರೆದಿರುವ ಗರಿ ಕವನ ಸಂಕಲನದ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಅಂತಕ್ಕಂಥ ಪದ್ಯಪಾಠದ ವಾಕ್ಯ. ಸೊ ದ ರಾ ಬೇಂದ್ರೆ ಅವರು ಕಾಲದ ಸಾರ್ವಭೌಮತ್ವವನ್ನು ವಿವರಿಸೋ ಸಂದರ್ಭದಲ್ಲಿ ಈ ಮಾತನ್ನು ಏನು ಮಾಡಿದ್ದಾರೆ, ಹೇಳಿದ್ದಾರೆ ಅಂತಕ್ಕದ್ದನ್ನು ಬರಬೇಕು. ಸ್ವಾರಸ್ಯ, ಕಾಲದ ಗತಿಯಲ್ಲಿ ವೈಭವದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷರಾಗಿದ್ದಾರೆ ಎಂಬುದು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿತವಾಗಿದೆ. ಗಿಳಿಯದೆ ಬಣ್ಣದ ನೋಟ. ಸೊ ಇದು ಕುವೆಂಪು ಅವರು ಬರೆದಿರುವ ಹಸುರು ಪದ್ಯಪಾಠದ ವಾಕ್ಯವಾಗಿದೆ. ಸೊ ಲೇಖಕರು ಕವಿ ಅಶ್ವಯುಜ ಮಾಸದ ಆ ದಿನ ಭತ್ತದ ಗದ್ದೆಗಳು ನೋಟಕ್ಕೆ ಗಿಳಿಯ ಹಸುರು ಬಣ್ಣದಂತೆ ಕಾಣುತ್ತಿವೆ. ಅದರ ಪಕ್ಕದಲ್ಲಿ ಬಣ್ಣದ ಅಂಚಿನಲ್ಲಿ ಗೊನೆಯನ್ನು ಹೊತ್ತು ನಿಂತಿರುವ ಅಡಕೆಯ ತೋಟ ಇದೆ ಅಂತ ವರ್ಣಿಸೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ, ಗಿಳಿಯದೆ ಬಣ್ಣದ ನೋಟ. ಊರ್ವಿಯೋಳು ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರ. ಇದು ಭೂಮಂಡಲದಲ್ಲಿ ಕೌಸಲ್ಯ ಪಡೆದ ಕುಮಾರ ಶ್ರೀರಾಮನೊಬ್ಬನೇ ವೀರ. ಆತನ ಯಜ್ಞದ ಕುದುರೆ ಇದು. ನಿರ್ವಹಿಸಲು ಸಮರ್ಥರಾದವರು ಯಾರಾದರೂ ಇದ್ದರೆ ತಡೆಯಲಿ ಎಂಬ ಲೇಖನ ಆ ಯಜ್ಞಾಂಶದ ಕುದುರೆ ಮೇಲೆ ಬರೆದಿದ್ರು. ಸೊ ಆವಾಗ ಏನು ಮಾಡಿದ, ಈ ಒಂದು ವಾಕ್ಯ ಬಂದಿದೆ ಅಂತಕ್ಕಂಥದ್ದು ವೀರಲವ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇತ್ತು, ಇಂಪಾರ್ಟೆಂಟ್. ಪದ್ಯಪಾಠದಲ್ಲಿ ಅಂತರ್ಬ ನಾಗೆಡ್ದು ನುಡಿದಂ. ಜಸ್ಟ್ ನಾನಿಲ್ಲಿ ಒಡೆಯ ನರ್ತೆಗಿತ್ತೆ ನವನಿತಳಂ ಗುರುಗೆತ್ತೆಗೊಳಂಬತ್ತೆ. ಸೊ 4 ಸಾಲುಗಳನ್ನ ನೋಡ್ಕೊಡ್ರಿ, 4 ಮಾರ್ಕ್ಸ್ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಮೌಲ್ಯಾಧಾರಿತ ಸಾರಾಂಶದಲ್ಲಿ ಹಲಗಲಿ ಬೇಡರು ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇತ್ತು. ಸೊ ಏನು ಬರಿಬೇಕಾಗಿತ್ತಂದ್ರೆ, ಜಡಗ ಹೇಳುತ್ತಾನೆ ಇವರನ್ನು ಹೊಡೆಯಿರಿ, ಇವರು ಸಂಪೂರ್ಣವಾಗಿ ಮೋಸಗಾರರು, ವಿಶ್ವಾಸವಂಚಕರು, ಇವರ ಮೇಲೆ ನಂಬಿಕೆ ಇಲ್ಲ, ಒಳಸಂಚಿನಿಂದ ಮೋಸ ಮಾಡಿ ನಮ್ಮ ದೇಶ ಗೆಲ್ಲುತ್ತಾರೆ, ಮುಂದೆ ನಮಗೆ ಆಪತ್ತು ಕಾದಿದೆ ಎಂದು ಗುಂಡು ಹೊಡೆಯುತ್ತಾನೆ. ಆಗ ಹೆನ್ರಿ ಹೌಲಾಕ್ ಸಾಹೇಬ ನಾಶವಾಗುತ್ತಾನೆ, ಇದರಿಂದ ಕಾರ ಸಾಹೇಬ ಸಿಟ್ಟಿಗೆದು ಊರನ್ನೆಲ್ಲ ಲೂಟಿ ಮಾಡಿರಿ ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಇದು ಬಂದಿದೆ. ಇನ್ನು 4 ಅಂಕದಲ್ಲಿ ರಾಹಿಲಾ ಮುದುಕಿಯ ಕುಟುಂಬಕ್ಕೂ ಮುದುಕಿ ರಾಹಿಲನಿಗೂ ಮಾಡಿದ ಸಹಾಯ. ಯುದ್ಧದಲ್ಲಿ ಗಾಯಗೊಂಡ ರಾಹಿಲಾ ಮುದುಕಿಯ ಮನೆಗೆ ಬರ್ತಾನೆ. ಆ ಸಂದರ್ಭದಲ್ಲಿ ಮುದುಕಿಯ ಸೊಸೆ ಹೇರಿಗೆ ಬೇನೆ ತಿಂತಿರ್ತಾಳೆ. ಇದನ್ನು ತಿಳಿದ ರಾಹುಲ ತಾನು ಅಮ್ಮ ನಾನೋರ್ವ ಡಾಕ್ಟರ್ ಆಕೆಯನ್ನು ಪರೀಕ್ಷಿಸಲೇ ಎಂದು ಕೇಳಿದಾಗ ಮುದುಕಿಗೆ ಸಂತೋಷವಾಗ್ತದೆ. ನಂತರ ಮುದುಕಿ ರಾಹಿಲನ ಒದ್ದೆ ಬಟ್ಟೆಗಳನ್ನು ನೋಡಿ ತನ್ನ ಮಗನ ಬಟ್ಟೆಗಳನ್ನು ತಂದು ಕೊಡ್ತಾಳೆ. ರಾಹಿಲ ಒದ್ದೆಯಾಗಿದ್ದ ಬಟ್ಟೆ ಬದಲಿಸಿಕೊಂಡು ಮುದುಕಿಯ ಸೊಸೆಯನ್ನು ಪರೀಕ್ಷೆ ಮಾಡ್ತಾನೆ. ಬಹಳ ಹೊತ್ತಿನ ಪ್ರಯತ್ನದ ನಂತರ ಮಗುವನ್ನು ಹೊರತೆಗೆದು ಸೊಸೆಯ ಜೀವ ಉಳಿಸ್ತಾನೆ. ಆದರೆ ಮಗು ನಿರ್ಜೀವವಾಗಿತ್ತು. ನಂತರ ಮುದುಕಿ 1-2 ಪುಟ್ಟ ಹಲಗೆ ತುಂಡುಗಳನ್ನು ಕೊಟ್ಟಳು. ಅವುಗಳಿಂದ ನೋವಾಗಿದ್ದ ಕಾಲುಗಳ ಆರೈಕೆ ಮಾಡಿಕೊಂಡ. ಇದೇ ಸಮಯಕ್ಕೆ ಶತ್ರು ದೇಶದ ಸೈನಿಕರು ರಾಹಿಲನನ್ನು ಹುಡುಕಿಕೊಂಡು ಬರ್ತಾರೆ. ಆಗ ಮುದುಕಿ ರಾಹಿಲನ ಅಸಹಾಯಕತೆಯನ್ನು, ದಯನೀಯವಾದ ನೋಟವನ್ನು ನೋಡಿ ಯುದ್ಧಕ್ಕೆ ಹೋದ ತನ್ನ ಭಾವಿಸಿಕೊಂಡು ಸೊಸೆ ಮಲಗಿದ ಕೋಣೆಯ ಮಂಚದಡಿ ಕಳುಹಿಸಿ ಅವಳನ್ನು ರಕ್ಷಣೆ ಮಾಡ್ತಾಳೆ. ಶತ್ರು ಸೈನಿಕರು ಹೋದ ಮೇಲೆ ರಾಹಿಲನ ರಾತ್ರಿ ಒಂದು ಕೋಣೆಯಲ್ಲಿ ಮಲಗುವಂತೆ ಏರ್ಪಾಡು ಮಾಡ್ತಾಳೆ. 1-2 ದಿನಗಳಲ್ಲಿ ಪರಸ್ಪರ ವಿಶ್ವಾಸ ಮೂಡ್ತದೆ. ಇಬ್ಬರು ಪರಸ್ಪರ ಸುಖ ದುಃಖ ಹಂಚಿಕೊಳ್ತಾರೆ. ಹೀಗೆ ರಾಹಿಲ ಮುದುಕಿ ರಾಹಿಲನಿಗೆ ಮಾಡಿದ ಪರಸ್ಪರ ಸಹಾಯವನ್ನು ಇಲ್ಲಿ ಬರೀಬೇಕಿತ್ತು. ಇನ್ನು ಪದ್ಯಪಾಠದ ಪ್ರಶ್ನೆ ಇತ್ತು, ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು GS ಶಿವರುದ್ರಪ್ಪನವರ ಅಭಿಪ್ರಾಯ. ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು, ಅಷ್ಟು ಭಾಳ ಏನು ಕಷ್ಟ ಇಲ್ಲ. ಸೊ ಆಲ್ರೆಡಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ನೀವು ನೋಡ್ಕೊಂಡ್ರೆ ಸೊ ಖಂಡಿತವಾಗಿ ಚೆಕ್ ಮಾಡ್ಕೊಡ್ರಿ, ಇವೇ ಉತ್ತರ ಬರ್ದಿರೋ ಇಲ್ಲ ಅನ್ನೋದನ್ನು. ಇಲ್ಲಿ ಇರ್ತಕ್ಕಂಥದ್ದು ಮಾಡಲ್ ಆನ್ಸರ್ದನ್ನೇ ಕೊಟ್ಟಿದ್ದೀವಿ. ಗದ್ಯಪಾಠಕ್ಕೆ ಹೋಗೋಣ. ಪಠಿತ ಗದ್ಯ. 19ನೇ ಶತಮಾನದಲ್ಲಿ ಕನ್ನಡದ ಸ್ಥಿತಿ ಹೇಗಿತ್ತು ಅಂತ ಕೇಳಿದ್ದಾರೆ. ಕಷ್ಟಕಾಲ 19ನೇ ಶತಮಾನದಲ್ಲಿ ಕನ್ನಡಕ್ಕೆ ಒದಗಿರಲು ಅದರ ಬೆನ್ನು ಕಟ್ಟಿ ಹೋರಾಡಿದವರು ಡೆಪ್ಟಿ ಚನ್ನಬಸಪ್ಪನವರು. ಆಗ ಅನ್ಯ ಭಾಷೆಗಳು ಕನ್ನಡ ಭಾಷೆ ಕತ್ತನ್ನು ಹಿಸುಕಿದ್ದವು. ಓದು ಬರಹ ಮಾತುಕತೆಗಳಲ್ಲಿ ಕನ್ನಡವನ್ನು ಬಳಸುವುದು ಅಗೌರವವೆಂದು ಕನ್ನಡಿಗರು ಭಾವಿಸಿದರು. ಉತ್ತರ ಕರ್ನಾಟಕದಲ್ಲಿ ಕನ್ನಡ ಶಾಲೆ ಇರಲಿಲ್ಲ. ಇದರಿಂದ ಈ ದೇಶದಲ್ಲಿ ಕನ್ನಡ ಭಾಷೆ ಪರದೇಶಿ ಮಗನಂತೆ 19ನೇ ಶತಮಾನದಲ್ಲಿ ಬದುಕಿದ್ದರು ಅನ್ನೋದನ್ನು ಬರೀಬೇಕಿತ್ತು. ಇನ್ನು ಇನ್ನೊಂದು ಪ್ರಶ್ನೆ ಇತ್ತು, ಕನ್ನಡದ ಹುಲಿ ಎನಿಸಿದ ಚನ್ನಬಸಪ್ಪ ಅವರು ಡೆಪ್ಯೂಟಿ ಎಜುಕೇಷನಲ್ ಇನ್ಸ್ಪೆಕ್ಟರ್ ಆಗಿ ಸಲ್ಲಿಸಿದ ಸೇವೆ ಅಂತ ಕೇಳಿದ್ದಾರೆ. ಸೊ ಅವರು ಪಟ್ಟಣ ಹಳ್ಳಿಯನ್ನು ಸಂಚರಿಸಿ ಕನ್ನಡದ ಶಾಲೆಯನ್ನು ಕಲಿಸ್ತಾರೆ. ವ್ಯವಹಾರದಲ್ಲಿ ಬಳಸಲು ಸಾರ್ವಜನಿಕ ಶಿಕ್ಷಕರಿಗೆ ಕನ್ನಡದ ಬಗ್ಗೆ ಪ್ರಯತ್ನದ ಫಲವಾಗಿ 1855ರಲ್ಲಿ ಬೆಳಗಾವಿ, ವಿಜಾಪುರ, ಧಾರವಾಡದಲ್ಲಿ 1, 3, 9, 12 ಇದ್ದ ಕನ್ನಡ ಶಾಲೆ 1882 ವೇಳೆಗೆ ಸೊ ಇಷ್ಟು ಸಂಖ್ಯೆಗೆ ಏರಿಸ್ತಾರೆ. ಕನ್ನಡ ಪಠ್ಯಪುಸ್ತಕಗಳನ್ನು ಬರೆಸ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು. ಪತ್ರ ಇದೆ ನೋಡಿ. ವೆಂಕಟೇಶ ಮಧುಗಿರಿ ಸರ್ಕಾರಿ ಪ್ರೌಢಶಾಲೆ ಅಂತ ಭಾವಿಸ್ರಿ. ಕುಡಿಯೋ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೀರಿ ಅಂತ ಕೇಳಿದರು. ಸೊ ಫಸ್ಟ್ ಬರೀಬೇಕು, ಇಂದ ವೆಂಕಟೇಶ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಮಧುಗಿರಿ. ಇವರಿಗೆ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಮಧುಗಿರಿ ಮಾನ್ಯರೇ ಶಾಲೆಗೆ ಕುಡಿಯೋ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ 500ಕ್ಕಿಂತ ಹೆಚ್ಚು ಮಕ್ಕಳು ಓದುತ್ತಿದ್ದು ಕುಡಿಯುವ ನೀರಿನ ಅಭಾವವಿದ್ದು ತಾವು ಕೂಡಲೇ ಕುಡಿಯುವ ನೀರು ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲು ವಿನಂತಿ. ವಂದನೆಗಳೊಂದಿಗೆ ಸ್ಥಳ ಮಧುಗಿರಿ, ದಿನಾಂಕ 21/3/2025. ತಮ್ಮ ವಿಶ್ವಾಸಿ ವೆಂಕಟೇಶ. ಸೊ ಇಷ್ಟು ಬರೆದ್ರೆ ಸಾಕು. ಇನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಪ್ರಬಂಧದಲ್ಲಿ ತ್ಯಾಜ್ಯ ವಸ್ತು ನಿರ್ವಹಣೆಯನ್ನು ಕೊಟ್ಟು